ನನ್ನ ಹೆಸರು ಪ್ರೇಮ. ನಮ್ಮೂರು ಹಾಸನದ ಹತ್ತಿರದ ಒಂದು ಹಳ್ಳಿ. ನನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ನನಗೆ 33 ವರ್ಷ. ನನ್ನ ಗಂಡ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವತ್ತಿಗೆ 2 ವರ್ಷ ಆಯಿತು. ಬದುಕಿದ್ದಾಗ ನನ್ನ ಗಂಡ ನನಗೆ ಒಳ್ಳೆ ಸುಖ ಕೊಡಲಿಲ್ಲ, ಒಳ್ಳೆದು ಕೆಟ್ಟದು ನೋಡಲಿಲ್ಲ. ಬೇಕಾಬಿಟ್ಟಿ ಜೀವನ ಮಾಡಿ ನನ್ನ ಮತ್ತು ನಮ್ಮ ಮಕ್ಕಳನ್ನು ಬಿಟ್ಟು ಸತ್ತು ಹೋದರು. ನಾನು ನಮ್ಮ ಮಕ್ಕಳನ್ನು ನಮ್ಮಮ್ಮನ ಮನೆಯಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಸಣ್ಣ ಒಂಟಿ ಮನೆ ಮಾಡಿಕೊಂಡೆ. ಬೆಂಗಳೂರಿಗೆ ಬಂದು ಸುಮಾರು 1 ವರ್ಷವಾಯಿತು. ಅಲ್ಲಿಂದ ಶುರುವಾಯಿತು ನನ್ನ ಒಂಟಿ ಜೀವನ. ನನಗೆ ಸುನೀತಾ ಎನ್ನುವ ಗೆಳತಿಯೊಬ್ಬಳು ಇದ್ದಾಳೆ. ಅವಳದು ಸುಂದರ ಸಂಸಾರ. ಇನ್ನೂ ಮಕ್ಕಳು ಇರಲಿಲ್ಲ. ಮದುವೆಯಾಗಿ 1 ವರ್ಷವಾಗಿದೆ ಅಷ್ಟೇ. ನಾನು ಮತ್ತು ಸುನೀತಾ ತುಂಬಾ ಒಳ್ಳೆಯ ಸ್ನೇಹಿತರು. ನಾವಿಬ್ಬರು ಜೊತೆಗೆ ಕೆಲಸಕ್ಕೆ ಹೋಗೋದು ಬರೋದು. ನಮ್ಮ ಕೆಲಸ ಒಂದು ಸಣ್ಣ ಫ್ಯಾಕ್ಟರಿಯಲ್ಲಿ. ನಾವಲ್ಲಿ 10 ಜನ ಕೆಲಸ ಮಾಡುತ್ತಿದ್ದೆವು. ಅದರಲ್ಲಿ 4 ಜನ ಗಂಡಸರು, ಇನ್ನೂ 6 ಜನ ಹೆಂಗಸರು. ಅದರಲ್ಲಿ ನಾನು ಒಬ್ಬಳು. ಹೀಗೆ ನಮ್ಮ ಜೀವನ ನೂಕುನುಗ್ಗಲು ಅಂತ ನಡೀತಾ ಇತ್ತು. ಹೀಗಿರುವಾಗ ನಾನು ಒಂದು ಭಾನುವಾರ ಕೆಲಸಕ್ಕೆ ರಜಾ ಇತ್ತು. ಮನೆಯಲ್ಲಿ ಇದ್ದು ಬೇಜಾರಾಗಿತ್ತು. ಹಾಗಾಗಿ ನಮ್ಮ ಸುನೀತಳ ಮನೆಗಾದರೂ ಹೋಗೋಣ ಅಂತ ಹೋದೆ. ಆಗ ಬಾಗಿಲು ಓಪನ್ ಇತ್ತು. ನಾನು ಎಂದಿನಂತೆ ನೇರವಾಗಿ ಒಳಗಡೆ ಹೋಗಿಬಿಟ್ಟೆ. ಆಗ ಅಲ್ಲಿ ನನ್ನ ಫ್ರೆಂಡ್ ಸುನೀತಾ ಮತ್ತು ಅವರ ಯಜಮಾನರು ರೂಮಲ್ಲಿದ್ದರು. ನನಗೆ ಗೊತ್ತಿರಲಿಲ್ಲ ಅವರ ಯಜಮಾನರು ಕೂಡ ಇದ್ದಾರೆ ಅಂತ. ನಾನು ರೂಮ್ ಹತ್ತಿರ ಹೋದೆ. ಸುನೀತಾ, ಅಯ್ಯೋ ಬಿಡ್ರಿ, ಯಾರಾದರೂ ಬರ್ತಾರೆ ಬಿಡ್ರಿ ಅಂತ ಗೋಗರೆಯುತ್ತಿದ್ದಳು. ಅವಳ ಯಜಮಾನರು ಅವಳ ಬಟ್ಟೆ ಬಿಚ್ಚಿ ಅವಳ 2 ಕಾಲು ಮೇಲೆ ಮಾಡಿ ಅವಳನ್ನು ಹಿಡಿದುಕೊಂಡು ಮಾಡುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಥೂ, ನಾನು ಯಾಕಾದರೂ ಅಲ್ಲಿಗೆ ಹೋದ್ನೋ ಅಂತ ಅನಿಸಿಬಿಟ್ಟಿತ್ತು. ಛೇ, ನಾನು ಹೋಗಿದ್ದು ತಪ್ಪಲ್ಲ, ಅಲ್ಲಿ ಕದ್ದು ನೋಡಿದ ತಪ್ಪು ಅಂತ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಬರ್ತಾ ಇದ್ದವು. ಮನೆಯಲ್ಲಿ ಕುಳಿತು ಟಿವಿ ನೋಡಿದರೂ ಅವರ ಆಟವೇ ನನ್ನ ಕಣ್ಣು ಮುಂದೆ ಬರ್ತಿತ್ತು. ನನಗೆ ಏನೋ ಒಂಥರ ಮನಸ್ಸಲ್ಲಿ ತಳಮಳ. ಹಾಗೆ ಯೋಚನೆ ಮಾಡಿ ನನಗಂತೂ ತಲೆ ಕೆಟ್ಟು ಹೋಗಿತ್ತು. ಅದರಲ್ಲಿ ನನ್ನದೇನು ತಪ್ಪಿದೆ? ಅವರು ಹಾಗೆ ಮಾಡೋರು ಬಾಗಿಲು ಹಾಕಿಕೊಂಡು ಮಾಡಬೇಕಿತ್ತು, ಇಲ್ಲ ಸುಮ್ಮನೆ ಇರಬೇಕಿತ್ತು. ಅಯ್ಯೋ ಪಾಪ, ಅವರಿನ್ನೂ ಇವಾಗ ಹೊಸದಾಗಿ ಮದುವೆಯಾಗಿರೋದು, ಏನೂ ಮಾಡೋಕ್ಕಾಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೂ ಮೇಲ್ನೋಟಕ್ಕೆ ಸಮಾಧಾನ ಆದರೂ ಒಳಗಡೆ ಕೆಣಕುತ್ತಾ ಇತ್ತು. ಪ್ರೇಮಗಂಡ ಹೋದಾಗಿನಿಂದ ಯಾರನ್ನೂ ಕಣ್ಣೆತ್ತಿ ನೋಡಿರಲಿಲ್ಲ. ಅವಳ ಈ ಆಲೋಚನೆಗಳು ಅವಳನ್ನು ದಾರಿ ತಪ್ಪಿಸುತ್ತಾ ಇದ್ದವು. ಅವಳು ಯಾವುದಕ್ಕೂ ಜಗ್ಗದ ಹೆಂಗಸೂ ಅಲ್ಲ. ಆದರೆ ಅವತ್ತು ಯಾಕೋ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರುತ್ತಿದ್ದವು. ಅವಳು ತನ್ನನ್ನು ತಾನೇ ಮುಟ್ಟಿ ನೋಡಿಕೊಂಡಾಗ ಅವಳ ಮೈಯಲ್ಲಿ ಬಿಸಿಯಾದ ಸ್ಪರ್ಶವಾಯಿತು. ಅವಳಿಗೆ ಅದೇ ಆಶ್ಚರ್ಯ. ತುಂಬಾ ದಿನಗಳಿಂದ ಅವಿತಿದ್ದ ಜ್ವಾಲೆ ಕೆರಳಿಬಿಟ್ಟಿತ್ತು. ಆದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಂದಿನಂತೆ ಕೆಲಸಕ್ಕೆ ಬಂದಳು. ಆಗ ಅಲ್ಲಿ ಪರಿಚಯ ಆಗಿದ್ದು 25 ವರ್ಷದ ಹುಡುಗ. ಅವನು ಅಲ್ಲಿ ಹೊಸದಾಗಿ ಕೆಲಸಕ್ಕೆ ಬಂದಿದ್ದ. ಅವತ್ತು ಕೆಲಸ ಮಾಡುತ್ತಿದ್ದಾಗ ನಾನು ಅವನನ್ನು ಪರಿಚಯ ಮಾಡಿಕೊಂಡೆ. ನೀನು ನಮ್ಮ ಮನೆ ರೋಡಲ್ಲೇ ಇರೋದು ತಾನೇ ಅಂದೆ. ಆಗ ಆ ಹುಡುಗ ಹೌದು ಅಂತ ತಲೆ ಆಡಿಸಿದ. ಮತ್ತೆ ನಾನು ಏನು ನಿನ್ನ ಹೆಸರು ಅಂದೆ. ಆ ಹುಡುಗ ಸಂಜು ಅಂತ ಹೇಳಿದ. ಅದಕ್ಕೆ ನಾನು ಹೌದಾ, ಚೆನ್ನಾಗಿದೆ ನಿನ್ನ ಹೆಸರು ಅಂದೆ. ನಾನು ಎಲ್ಲ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟೆ. ಹಾಗೆ ಹೀಗೆ ಅಂತ ಮಾತಾಡಿಸಿ ಅವನ ಸಲುಗೆ ಬೆಳೆಸಿಕೊಂಡೆ. ಇವಾಗ ಇವರು ಒಟ್ಟು 3 ಜನ ಆದರು. ಸಂಜು, ಪ್ರೇಮ, ಸುನೀತಾ. ಹೀಗಿರುವಾಗ ಸಂಜು ಎಲ್ಲರ ಗಮನ ಸೆಳೆಯುತ್ತಿದ್ದ. ಎಲ್ಲರನ್ನೂ ಆಂಟಿ, ಅಂಕಲ್ ಅಂತ ಹೇಳುತ್ತಿದ್ದ. ಹಾಗೆ ತುಂಬಾ ಜೋಕುಗಳನ್ನು ಮಾಡುತ್ತಿದ್ದ. ಇವನು ಒಂದು ದಿನ ಕೆಲಸಕ್ಕೆ ಏನಾದರೂ ಬರಲಿಲ್ಲ ಅಂದ್ರೆ ಅವತ್ತು ಎಲ್ಲರಿಗೂ ಬೇಜಾರಾಗುತ್ತಿತ್ತು. ಸುನೀತಾ ಆಂಟಿ, ಪ್ರೇಮ ಆಂಟಿ ಜೊತೆಯಲ್ಲೇ ಹೋಗೋದು ಬರೋದು ಹೀಗೆ ನಡೆಯುತ್ತಾ ಇತ್ತು. ನಾನು ಒಂದು ಮಾತುಕತೆ ಶುರು ಮಾಡಿದೆ. ಸುನೀತಾ, ನೀವು ಇಬ್ಬರು ಒಂದೇ ಬಸ್ ಹತ್ತಿರ ಇರ್ತೀರಾ ಅಲ್ವಾ ಅಂದೆ. ಆಗ ಸಂಜು ಹೌದು ಆಂಟಿ ಅಂದ. ಅದಕ್ಕೆ ಪ್ರೇಮ, ಸುನೀತಾ ಆಂಟಿ ಲವ್ ಸ್ಟೋರಿ ಏನಾದರೂ ಗೊತ್ತಾ ಅಂದೆ. ಆಗ ನಾನು ಹೌದು ಆಂಟಿ, ಅವಳು ನನ್ನ ಲವ್ ಆದರೆ ಇವಾಗ ಇಲ್ಲ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ಇವಾಗ ಇಲ್ಲ ಅಂದ್ರೆ ಏನರ್ಥ ಅಂದರು. ಅದಕ್ಕೆ ನಾನು ಹೌದು ಆಂಟಿ, ಮುಂಚೆ ಲವ್ ಮಾಡ್ತಿದ್ಲು, ಇವಾಗ ಅವರ ಮಾವನ ಮಗನ ಜೊತೆ ಮದುವೆಯಾಗಿ ನನಗೆ ಕೈಗೆ ಚೊಂಬು ಕೊಟ್ಟು ಹೋದಲು ಆಂಟಿ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ಅಯ್ಯೋ ಅವಳಿಗೆ ಏನಾಗಿತ್ತೋ ನಿನ್ನನ್ನು ಬಿಟ್ಟು ಹೋಗೋಕೆ ಅಂದರು. ಅದಕ್ಕೆ ನಾನು ಅಯ್ಯೋ ಬೇಡ ಆಂಟಿ, ಏನಾದರೂ ಮಾಡಿಕೊಳ್ಳಿ, ಇವಾಗ ನಾನು ನಿಮ್ಮಿಂದ ಇದ್ದೀನಿ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ನಾನು ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂದರು. ಅದಕ್ಕೆ ನಾನು ಕೇಳಿ ಆಂಟಿ, ಏನದು ಅಂದೆ. ಅದಕ್ಕೆ ಪ್ರೇಮ ಆಂಟಿ, ಏನಿಲ್ಲ, ನೀನು ಅವಳಿಗೆ ಏನಾದ್ರೂ ಕೈ ಬಿಟ್ಟಿದ್ದ ಅಂತ ಕೇಳಿದರು. ಅದಕ್ಕೆ ನಾನು ಅಂದ್ರೆ ಏನು ಆಂಟಿ,
ಕೇಳಿದ್ದು ಅರ್ಥ ಆಗಲಿಲ್ಲ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ನೀನು ಅವಳಿಗೆ ಏನಾದ್ರೂ ಮಾಡಿದ್ದೀಯಾ ಅಂತ ಕೇಳಿದಳು. ಅದಕ್ಕೆ ನಾನು, ಏನೂ ಆ ಥರ ಮಾಡಿಲ್ಲ ಆಂಟಿ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ಅದಕ್ಕೆ ಅವಳು ನಿನ್ನನ್ನು ಬಿಟ್ಟು ಹೋಗಿದ್ದು ಸರಿಯಾಗಿ ಮಾಡಿದ್ದಾಳೆ ಬಿಡು ಅಂದರು. ಅದಕ್ಕೆ ನಾನು, ಹಾಗೇನೂ ಇಲ್ಲ ಅಂದೆ. ಅದಕ್ಕೆ ಆಂಟಿ, ಇವಾಗ ಅನಿಸ್ತಿದೆ ಏನಾದ್ರೂ ಮಾಡಬೇಕಿತ್ತು ಅಂತ ಅಂದರು. ಅದಕ್ಕೆ ಪ್ರೇಮ ಆಂಟಿ, ಸರಿ ಬಿಡು, ಇವಾಗ ಅದೆಲ್ಲ ಯಾಕೆ, ಆರಾಮಾಗಿ ಮಲಗು, ಗುಡ್ ನೈಟ್ ಅಂದಳು. ನಾನು, ಸರಿ ಗುಡ್ ನೈಟ್ ಆಂಟಿ ಅಂತ ಮಲಗಿದೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕೆಲಸಕ್ಕೆ ಹೋದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಪ್ರೇಮ ಆಂಟಿ ಅವರು ಜೊತೆಯಲ್ಲೇ ಬಂದರು. ದಾರಿಯಲ್ಲಿ ಬರುವಾಗ, ಏನೋ ಹಾಗೆ ಸುಮ್ಮನೆ ಹೋಗ್ತಿದ್ದೀಯಾ, ಏನಾದ್ರೂ ಮಾತಾಡು ಅಂದಳು. ಏನ್ ಮಾತಾಡೋದು ಆಂಟಿ ಅಂದೆ. ಆಗ ಪ್ರೇಮ ಆಂಟಿ, ಯಾಕೋ ಬೆಳಗ್ಗೆಯಿಂದ ಬೇಜಾರಲ್ಲೇ ಇದ್ದೀಯಾ ಅಂದಳು. ಆಗ ನಾನು, ಏನಿಲ್ಲ ಆಂಟಿ, ಹಾಗೆ ಸುಮ್ಮನೆ, ಏನು ನಿನ್ನ ಡೌ ನೆನಪಿಗೆ ಬಂದಳ ಹೇಳು ಪರವಾಗಿಲ್ಲ ಅಂತ ನನ್ನ ರೇಗಿಸುತ್ತಾ ಇದ್ದಳು. ಸುಮ್ಮನೆ ಬಾ ಆಂಟಿ ಅಂದೆ. ಆಗ ಪ್ರೇಮ ಆಂಟಿ, ನಾನೇನಾದರೂ ನಿನ್ನ ಜಾಗದಲ್ಲಿದ್ದಿದ್ರೆ ನಾನು ಅವಳನ್ನು ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಗೊತ್ತಾ ಅಂದಳು. ಆಗ ನಾನು, ಏನ್ ಮಾಡ್ತಿದ್ರಿ ಅಂದೆ. ಆ ಪ್ರೇಮ ಆಂಟಿ, ಏನ್ ಮಾಡ್ತಿದ್ನಾ, ಅವಳಿಗೆ ಮದುವೆಗೂ ಮುಂಚೆನೇ ಅವಳನ್ನು ಪ್ರೆಗ್ನೆಂಟ್ ಮಾಡಿಬಿಡ್ತಾ ಇದ್ದೆ, ನೀನು ಇದೀಯಾ ಅಂತ ನನ್ನ ಭುಜಕ್ಕೆ ಹೊಡೆದಳು. ನಾನು, ಅಯ್ಯೋ ಆಂಟಿ ಅಂದೆ. ಆಗ ಪ್ರೇಮ ಆಂಟಿ, ಮತ್ತೆ ಇನ್ನೇನು, ನಿನ್ನಂತ ಒಳ್ಳೆ ಹುಡುಗನಿಗೆ ಹೇಗೆ ಮೋಸ ಮಾಡಿದ್ದಾಳಲ್ಲ ಅಂದಳು. ಆಗ ನಾನು, ಯಾರು ಹೇಳಿದ್ದು ಆಂಟಿ ನಾನು ಒಳ್ಳೆ ಹುಡುಗ ಅಂತ ಅಂದೆ. ಪ್ರೇಮ ಆಂಟಿ, ನಾನೇ ಹೇಳ್ತಿದ್ದೀನಲ್ಲವೇನೋ ಅಂದಳು. ನಾನು, ಅಯ್ಯೋ ಆಂಟಿ, ಇವಾಗ ಹೇಳ್ತೀನಿ ಕೇಳಿ, ನಾನು ಮುಂಚೆ ಅವಳಿಗೆ ಸೀಲ್ ಓಪನ್ ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಇವಾಗಲೂ ಅವಳು ಅವರ ಗಂಡನ ಜೊತೆಲಿ ನೈಟ್ ಮಲಗಬೇಕಾದರೆ ನಾನು ನೆನಪಿಗೆ ಬಂದೇ ಬರ್ತೀನಿ ಗೊತ್ತಾ ಅಂದೆ. ಆಗ ಪ್ರೇಮ ಆಂಟಿ, ಅಯ್ಯೋ ನಿನ್ನೆ ಯಾಕೋ ಸುಳ್ಳು ಹೇಳ್ದೆ ನೀನು ಅಂದಳು. ಸುಮ್ಮನೆ ಯಾಕೆ ನನ್ನ ಮರ್ಯಾದೆ ನಾನೇ ಕಳೆದುಕೊಳ್ಳೋದು ಅಂತ ಸುಮ್ಮನೆ ಹಾಗೆ ಸುಳ್ಳು ಹೇಳ್ದೆ ಅಷ್ಟೇ ಅಂದೆ. ಅದಕ್ಕೆ ಪ್ರೇಮ ಆಂಟಿ, ಹೌದಾ, ನಿಜವಾಗಲೂ ಮಾಡಿದ್ದೀಯಾ ಅಂದಳು. ನಾನು, ಮಾಡಿದ್ದೀನಿ ಆಂಟಿ, ಯಾಕೆ ನಿಮಗೆ ಡೌಟಾ ಅಂದೆ. ಆಗ ಪ್ರೇಮ ಆಂಟಿ, ನಿನ್ನನ್ನು ಒಳ್ಳೆ ಹುಡುಗ ಅಂದುಕೊಂಡೆ, ನೀನು ಸರಿಯಾಗಿದ್ದಾನೆ ಬಿಡು ಅಂದಳು. ಹಾಗೆ ಮಾತಾಡುತ್ತಾ ಮನೆ ಹತ್ತಿರ ಬಂದೆವು. ಆಗ, ಬಾರೋ ಮನೆಗೆ ಕಾಫಿ ಮಾಡ್ತೀನಿ ಅಂದಳು. ನಾನು, ಇಲ್ಲ ಆಂಟಿ, ಇನ್ನೊಂದು ಸಲ ಬರ್ತೀನಿ ಅಂದೆ. ಬಾರೋ ಪರವಾಗಿಲ್ಲ ಅಂದಳು. ನಾನು ಸರಿ ಅಂತ ಪ್ರೇಮ ಆಂಟಿ ಮನೆಗೆ ಹೋದೆ. ಆಗಲೇ ಅವರ ಮನೆ ನೋಡಿದ್ದು. ಮನೆ ತುಂಬಾ ಚಿಕ್ಕದು. ಅವರ ಮನೆಯಲ್ಲಿ ಹಾಲ್, ಅಡುಗೆ ಮನೆ ಅಷ್ಟೇ. ತುಂಬಾನೇ ಚಿಕ್ಕದು ಅವರ ಮನೆ. ನಾನು ಅವರ ಮನೆ ಒಳಗಡೆ ಸುತ್ತ ನೋಡ್ತಾ ಇದ್ದೆ. ಆಗ ಪ್ರೇಮ ಆಂಟಿ ಕಾಫಿ ಮಾಡ್ತಾ ಇದ್ದಳು. ನಾನು, ಆಂಟಿ, ಈ ಮನೆ ನಿಮಗೆ ಸಾಕಾಗುತ್ತಾ ಅಂತ ಕೇಳಿದೆ. ಆಗ ಪ್ರೇಮ ಆಂಟಿ, ಯಾಕೆ ಸಾಕಾಗಲ್ಲ, ಸಾಕಾಗುತ್ತೆ, ಇರೋದು ನಾನೊಬ್ಬಳೇ ಕಣೋ ಅಂದಳು. ಅದಕ್ಕೆ ನಾನು, ಹೌದಾ, ಮತ್ತೆ ನಿಮ್ಮ ಯಜಮಾನರು ಅಂದೆ. ಆಗ ಪ್ರೇಮ ಆಂಟಿ ಅವರ ಗೋಡೆ ಕಡೆ ಕೈ ತೂರಿಸಿದಳು. ನಾನು ನೋಡಿದೆ, ಅವರ ಯಜಮಾನರು ಸತ್ತು 2 ವರ್ಷ ಆಗಿತ್ತು. ನಾನು, ಸಾರಿ ಆಂಟಿ ಅಂದೆ. ಅಷ್ಟರಲ್ಲಿ ಪ್ರೇಮ ಆಂಟಿ ಕಾಫಿ ಇಟ್ಟುಕೊಂಡು ಬಂದಳು. ಹಾಗೆ ಕಾಫಿ ಕುಡಿಯುತ್ತಾ ಪ್ರೇಮ ಆಂಟಿ ಜೀವನದ ಎಲ್ಲಾ ವಿಷಯಗಳನ್ನು ಹೇಳಿದಳು. ಆಗ ನನಗೆ ತುಂಬಾ ಬೇಜಾರಾಯಿತು. ಆದರೂ ನಾನವರನ್ನು ರೇಗಿಸೋಣ ಅಂತ ಸುಮ್ಮನೆ, ಹೌದು ಆಂಟಿ, ನಿಮಗೆ ಇನ್ನೂ ವಯಸ್ಸಿದೆ, ನಿಮಗೆ ಬೇಕು ಅನ್ನಿಸಿದಾಗ ಏನ್ ಮಾಡ್ಕೋತೀರಾ ಅಂದೆ. ಆಗ ಪ್ರೇಮ ಆಂಟಿ, ಏನು ಬೇಕು ಅನ್ನಿಸಿದಾಗ ಅಂದಳು. ನಾನು, ಅದೇ ಆಂಟಿ, ಗಂಡ ಹೆಂಡತಿ ಸೇರ್ತಾರಲ್ಲ ಅದು, ಬೇಕು ಅನ್ನಿಸಿದಾಗ ಏನ್ ಮಾಡ್ತೀರಾ ಅಂದೆ. ಏನೂ ಮಾತಾಡದೆ ಪ್ರೇಮ ಆಂಟಿ ನನ್ನ ಹಾಗೆ ದುರದುರ ಅಂತ ನೋಡ್ತಾ ಇದ್ದಳು. ನಾನು, ಯಾಕೆ ಆಂಟಿ ಹಾಗೆ ನೋಡ್ತಿದ್ದೀರಾ ಅಂದೆ. ಏನೋ ನೀನು ಕೇಳಿದ್ದೋ ಅಂದಳು. ನನ್ನನ್ನು ಮತ್ತೆ ಇನ್ನೇನು, ನೀವು ನನ್ನನ್ನು ರೇಗಿಸಿದ್ದು ಅವಳಿಗೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ರೇಗಿಸ್ತಿದ್ರಿ ಅಲ್ವಾ ಅಂದೆ. ಯಾಕೆ ಆಂಟಿ ಕೋಪ ಬಂದ ಅಂದೆ. ಪ್ರೇಮ ಆಂಟಿ, ಹಾಗೇನೂ ಇಲ್ಲ ಕಣೋ, ಏನು ಮಾಡೋಕ್ಕಾಗುತ್ತೆ ಅಂದರು. ನಾನು ಮತ್ತೆ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿದ್ದಿದ್ರೆ ಅಂದೆ. ಆಗ ಪ್ರೇಮ ಆಂಟಿ, ಏನು ಮಾಡ್ತಿದ್ದೆ ಅಂದಳು. ಯಾರನ್ನಾದರೂ ಪಟಾಯಿಸ್ತಿದ್ದೆ ಅಂದೆ. ಪ್ರೇಮ ಆಂಟಿ, ಪಟಾಯಿಸಿ ಏನ್ ಮಾಡ್ತಿದ್ದೆ ಅಂತ ಕೇಳಿದರು. ನಾನು, ಏನೂ ಮಾಡ್ತಿದ್ದೆ ಅಂದೆ. ನೀವು ಯಾರನ್ನಾದರೂ ಪಟಾಯಿಸಿದ್ದೀರಾ ಅಂದೆ. ಇಲ್ಲ ಕಣೋ ಅಂದಳು. ಆಗ ಪ್ರೇಮ ಆಂಟಿ,
ನಾನು ಪಟಾಯಿಸಿದ್ರೆ ನಿನಗೇನು ಸಿಗುತ್ತೋ ಅಂದಳು. ನಂಗೇನು ಸಿಗಲ್ಲ, ಆದರೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಂದೆ. ನಾನು ಸರಿ ಆಂಟಿ, ನಾನು ಮನೆಗೆ ಹೋಗ್ತೀನಿ ಅಂತ ಹೊರಡಲು ರೆಡಿ ಆದೆ. ಆಗ ಪ್ರೇಮ ಆಂಟಿ ಸರಿ ಅಂದಳು. ನಾನು ಪ್ರೇಮ ಆಂಟಿ, ಬೇಜಾರು ಮಾಡ್ಕೋಬೇಡಿ, ನಾನು ಸುಮ್ಮನೆ ನಿಮ್ಮನ್ನ ರೇಗಿಸಿದ್ದು ಅಂದೆ. ಅದಕ್ಕೆ ಪ್ರೇಮ ಆಂಟಿ ಹಾಗೇನಿಲ್ಲ ಬಿಡು ಅಂದಳು. ಸರಿ ಅಂತ ನಾನಲ್ಲಿಂದ ನಮ್ಮ ಮನೆಗೆ ಬಂದೆ. ಅವತ್ತು ಶನಿವಾರ. ನನಗೂ ಮತ್ತು ಪ್ರೇಮ ಆಂಟಿಗೂ ಎಡವಟ್ಟಿಗೆನೆ ಸರಿ ಇರಲಿಲ್ಲ ಅಂತ ಅನ್ಸುತ್ತೆ. ಅವತ್ತು ಕೆಲಸನೂ ಜಾಸ್ತಿ ಇತ್ತು. ನೈಟ್ 9 ಗಂಟೆಯಾದರೂ ಕೆಲಸನೇ ಮುಗಿದಿರಲಿಲ್ಲ. ಓವರ್ ಟೈಮ್ ಮುಗಿಸಿಕೊಂಡು ಆಚೆ ಬಂದ್ವಿ. ಸುನೀತಳನ್ನು ಅವರ ಯಜಮಾನರು ಬಂದು ಗಾಡಿಯಲ್ಲಿ ಕರೆದುಕೊಂಡು ಹೋದರು. ಆಗ ನಾನು ಮತ್ತು ಪ್ರೇಮ ಆಂಟಿ ಇಬ್ಬರೇ ಮನೆಗೆ ನಡ್ಕೊಂಡು ಬರುವಾಗ ಜೋರಾಗಿ ಗಾಳಿ ಬೀಸಿ ಮಳೆ ಬರೋದಕ್ಕೆ ಶುರುವಾಯಿತು. ನಾವು ಎಷ್ಟೇ ಬೇಗ ಬಂದರೂ ಮಳೆಯಲ್ಲಿ ಸಿಕ್ಕಾಕೊಂಡೆವು. ಇಬ್ಬರು ಮಳೆಯಲ್ಲಿ ನೆನೆದು ಒದ್ದೆಯಾಗಿದ್ದೆವು. ಹೇಗೋ ಮಾಡಿ ಕೊನೆಗೆ ಮನೆಗೆ ಬಂದೆವು. ಮಳೆ ಮಾತ್ರ ನಿಂತಿರಲಿಲ್ಲ, ಇನ್ನೂ ಜೋರಾಗಿನೇ ಬರ್ತಾ ಇತ್ತು. ಅದರ ಜೊತೆನಲ್ಲಿ ಗುಡುಗು, ಮಿಂಚು, ಜೋರಾದ ಗಾಳಿ. ನಾನು ಪ್ರೇಮ ಆಂಟಿಯನ್ನು ಮನೆಗೆ ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೆ. ಅವತ್ತು ನಾನು ಹಾಗೆ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ಅನ್ಸುತ್ತೆ. ಅದು ಹಾಗೆ ಆಗಲಿಲ್ಲ, ಬೇರೆನೇ ಆಯ್ತು. ನಾನು ಆಂಟಿ, ನಾನು ಹೋಗ್ತೀನಿ ಅಂದೆ. ಆಗ ಈ ಮಳೆನಲ್ಲಿ ಎಲ್ಲಿಗೆ ಹೋಗ್ತೀಯೋ, ಸುಮ್ಮನೆ ಬಾ, ಮಳೆ ನಿಂತ ಮೇಲೆ ಹೋಗುವಂತೆ ಅಂದಳು. ನಾನು ಬೇಡ, ಮನೆ ಇಲ್ಲೇ ಅಲ್ವಾ, ಬೇಗ ಹೋಗಿಬಿಡ್ತೀನಿ ಅಂದೆ. ಅದಕ್ಕೆ ಪ್ರೇಮ ಆಂಟಿ ಲೋ ಬಾರೋ, ನನಗೂ ತುಂಬಾ ಭಯ ಆಗುತ್ತೆ ಈ ಗುಡುಗು ಮಿಂಚು ಕಂಡರೆ, ನನಗೂ ತುಂಬಾ ಎದುರಿಕೆ ಕಣೋ ಅಂದಳು. ಆಗ ಬೀಗ ತೆಗೆದು ಮನೆಯೊಳಗೆ ಹೋದೆವು. ನಮ್ಮಿಬ್ಬರ ಮೈಯಲ್ಲೂ ನೀರು ತೊಟ್ಟಿಗುತ್ತಾ ಇತ್ತು. ಆಗ ಪ್ರೇಮ ಆಂಟಿ ನನಗೊಂದು ಟವಲ್ ಕೊಟ್ಟು ನಾನು ಮೈತಲೆ ಒರೆಸಿಕೊಂಡೆ. ಮತ್ತೆ ಹಾಗೇ ಇದ್ದೆ. ಪ್ರೇಮ ಆಂಟಿ ಅಯ್ಯೋ, ಬಟ್ಟೆ ಎಲ್ಲ ಒದ್ದೆಯಾಗಿ ಬಿಟ್ಟಿದೆ, ಬಟ್ಟೆ ಬಿಚ್ಚು ಅಂದಳು. ನಾನು ಸರಿ ಅಂತ ಬಟ್ಟೆ ಬಿಚ್ಚಿ ಹಾಗೆ ಟವಲ್ ಸುತ್ಕೊಂಡೆ. ನನ್ನ ಬೇರೆ ಬಟ್ಟೆ ಎಲ್ಲವೂ ಫುಲ್ ಒದ್ದೆಯಾಗಿ ಬಿಟ್ಟಿತ್ತು, ಅದನ್ನು ಬಿಚ್ಚಿ ಹಾಕಿದೆ. ಅದು ಅಲ್ಲದೆ ಆ ಮನೆ ಬೇರೆ ಚಿಕ್ಕದು, ನಾನು ಹಾಲ್ನಲ್ಲಿ ಬಟ್ಟೆ ಬದಲಾಯಿಸಿದೆ. ಪ್ರೇಮ ಆಂಟಿ ನನಗೊಂದು ಚಾಪೆ ಹಾಸಿ ಕೂತ್ಕೋ ಅಂತ ಹೇಳಿ ತಾನು ಬಟ್ಟೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋದಳು. ಹಾ, ಅಡುಗೆ ಮನೆ ಹೇಗಿದೆ ಅಂದ್ರೆ 3 ಗೋಡೆ ಇದೆ ಅಷ್ಟೇ. ಆ ಕಡೆ ಒಂದು, ಈ ಕಡೆ ಒಂದು ಗೋಡೆ ಇದೆ. ಅವಳು ನಿಂತರೂ ಕಾಣಿಸುತ್ತೆ, ಕೂತ್ಕೊಂಡರೂ ಬಟ್ಟೆ ಬದಲಾಯಿಸೋಕೆ ಆಗಲ್ಲ. ಆಗ ಪ್ರೇಮ ಆಂಟಿ ಬಾಯಲ್ಲಿ ಟವಲ್ನ ಕಚ್ಚಿಕೊಂಡು ಅವಳ ಜಾಕೆಟ್ನ ಬಿಚ್ಚುತ್ತಾ ಇದ್ದಳು. ಅವಳ ಕಷ್ಟ ಅರ್ಥ ಮಾಡಿಕೊಂಡು ನಾನೇ ಈ ಕಡೆ ತಿರುಗಿ ಕೂತ್ಕೊಂಡೆ. ಆಗ ಪ್ರೇಮ ಆಂಟಿ ಬೇಗ ಬಟ್ಟೆ ಬದಲಾಯಿಸುತ್ತಾ ಇದ್ದಳು. ಸಡನ್ನಾಗಿ ಕರೆಂಟ್ ಹೊರಟು ಹೋಯಿತು. ಮಳೆ ಇನ್ನೂ ಜೋರಾಯಿತು. ಅವಾಗ ತುಂಬಾ ಕತ್ತಲೆ ಆಗಿ ಹೋಗಿತ್ತು. ಅವಳು ಆ ಕತ್ತಲಲ್ಲಿ ಅವಳ ನೈಟಿ ತೆಗೆದುಕೊಳ್ಳೋಕೆ ಹೋಗಿ ಗೋಡೆಯಿಂದ ಕೆಳಗಡೆ ಬಿದ್ದಳು. ನಾನು ಹೋಗಿ ಮೊಬೈಲ್ ಟಾರ್ಚ್ ಹಾಕಿ ಆ ನೈಟಿನ ನಾನು ಅವಳ ಕೈಗೆ ಕೊಟ್ಟೆ. ಗುಡುಗು ಮಿಂಚು ಬರ್ತಾ ಇತ್ತು. ಆ ಮಿಂಚಿನ ನೀಲಿ ಬೆಳಕಲ್ಲಿ ಪ್ರೇಮ ಆಂಟಿ ಮೈ ಕಾಣಿಸಿತು. ಅದೇ ಸಮಯಕ್ಕೆ ಒಂದು ಜೋರಾದ ಸಿಡಿಲು ಬಂತು. ಪ್ರೇಮ ಆಂಟಿ ಅಮ್ಮ ಅಂತ ಕಿರುಚಿಕೊಂಡು ಓಡಿ ಬಂದು ನನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ಸಿಡಿಲಿನ ಶಬ್ದಕ್ಕೆ ಪ್ರೇಮ ಆಂಟಿ ಮೈ ಗಡಗಡ ಅಂತ ನಡುಗುತ್ತಾ ಇತ್ತು. ಮತ್ತೆ ಇನ್ನೊಂದು ಸಿಡಿಲು ಜೋರಾಗಿ ಬೆಳಗಿತು. ಆಗ ಮೈ ಮೇಲಿನ ಒಂದು ಅಂಗುಲ ಬಟ್ಟೆಯನ್ನು ಕಿತ್ತಿಸಿ ಓಡಿಬಂದು ತಬ್ಬಿಕೊಂಡಳು. ಆಗ ಕೆಳಗಡೆ ನೋಡಿದರೆ ಅವಳ ಮೈಯಲ್ಲಿ ಬೇರೆ ಬಟ್ಟೆನೇ ಇರಲಿಲ್ಲ. ಅವಳಿಗಾದರೂ ಅದಾದರೂ ಇತ್ತು. ನಾನು ಅದನ್ನು ಬಿಚ್ಚಿ ಒಣಗಾಕಿ ಬಿಟ್ಟಿದ್ದೆ. ಸೊಂಟದಲ್ಲಿ ಟವಲ್ ಮಾತ್ರನೇ ಇತ್ತು. ಒಳಗಡೆ ಜೋರಾದ ಮಳೆ, ಅಯ್ಯೋ ಕೊರೆ ಚಳಿ. ನಿಶ್ಶಬ್ದವಾಗಿ ಮಳೆ ಹೋಗ್ತಾ ಇತ್ತು. ನಾನು ಪ್ರೇಮ ಆಂಟಿನ ಮೆಲ್ಲಗೆ ಕೆಳಗಡೆ ಕೂರಿಸಿ ಹಾಗೆ ನಿಧಾನಕ್ಕೆ ಅವಳೇ ಹಾಸಿಕೊಟ್ಟಿರುವ ಚಾಪೆ ಮೇಲೆ ಅವಳನ್ನು ಮಲಗಿಸಿ ನಾನು ಹಾಗೆ ಅವಳನ್ನು ತಬ್ಬಿಕೊಂಡು ಪಕ್ಕದಲ್ಲಿ ಮಲಗಿ ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದೆ. ಅವಾಗಾದರೂ ಪ್ರೇಮ ಆಂಟಿ ಬೇಡ, ಇದು ತಪ್ಪು ಅನ್ಲಿಲ್ಲ. ಇಬ್ಬರಿಗೂ ಮೌನ ಆವರಿಸಿತ್ತು. ಹಾಗೆ ನಮ್ಮಿಬ್ಬರ ನಡುವೆ ಏನಾಗ್ತಿದೆ ಅಂತ ಇಬ್ಬರಿಗೂ ಅರಿವಿರಲಿಲ್ಲ. ಅಷ್ಟು ಸುಖದಲ್ಲಿ ಮುಳುಗಿ ಹೋಗಿದ್ವಿ. ನನ್ನ ತಮ್ಮನನ್ನು ಅವಳ ಗುಲಾಬಿ ದಳದ ತೂತಿನೊಳಗೆ ಹಾಕಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದೆ. ಪ್ರೇಮ ಆಂಟಿ ನನ್ನ ಬೆನ್ನನ್ನು ತಬ್ಬಿಕೊಂಡು ನಾನು ಹೊಡೆಯೋ ಹೊಡೆತಗಳನ್ನು ಆನಂದದಿಂದ ಅನುಭವಿಸುತ್ತಾ ಇದ್ದಳು. ಅಷ್ಟೆಲ್ಲ ನಡೀತಾ ಇದ್ದರೂ ಒಂದು ಮಾತು, ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಪ್ರೇಮ ಆಂಟಿ ಕೇಳಲೇ ಇಲ್ಲ. ಸುಮಾರು ಹೊತ್ತು ಹೀಗೆ ಇಬ್ಬರು ಸುಖವನ್ನು ಅನುಭವಿಸುತ್ತಾ ಹಾಗೆ ಮಲಗಿಕೊಂಡಿದ್ವಿ. ರಾತ್ರಿಯೆಲ್ಲ ಮಳೆ ಸುರಿಯುತ್ತಲೇ ಇತ್ತು. ಆ ರಾತ್ರಿ ನಮ್ಮಿಬ್ಬರಿಗೂ ಮರೆಯದಂತ ರಾತ್ರಿಯಾಯಿತು. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ
ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.